ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗೌರವಾನ್ವಿತ ಮುಖ್ಯ ಗುರುಗಳೇ, ಅಧ್ಯಕ್ಷರೇ, ಶಿಕ್ಷಕರೇ ಹಾಗೂ ನನ್ನ ಪೋಷಕರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ಆಗಸ್ಟ್ 15, 1947ರ ಈ ದಿನದಂದು ನಮ್ಮ ಭಾರತ ಮಾತೆಯು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಳಾಗಿ ಸ್ವಾತಂತ್ರ್ಯವಾಯಿತು. ಇದು ಸುಮಾರು 200 ವರ್ಷಗಳ ಕಾಲ ಗುಲಾಮಗಿರಿಯ ನಂತರ ಈ ಸ್ವಾತಂತ್ರ್ಯವು ನಮಗೆ ಸಿಕ್ಕಿತು. ಈ ಸ್ವಾತಂತ್ರ್ಯವು ನಾವು ಪಡೆದುಕೊಂಡೆವು. ಇದು ಸುಲಭವಾಗಿ ಸಿಕ್ಕಿದಲ್ಲ. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ರಾಣಿ ಅಬ್ಬಕ್ಕ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ರಕ್ತ, ಬೆವರು, ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ಆದ್ದರಿಂದ ನಾವು ಈಗ ಸ್ವತಂತ್ರವಾಗಿ ಉಸಿರಾಡುತ್ತಿದ್ದೇವೆ. ಸ್ವಾತಂತ್ರ್ಯವೆಂದರೆ ಕೇವಲ ರಜೆಯಲ್ಲ, ಜವಾಬ್ದಾರಿ ಕೂಡ. ನಮ್ಮ ದೇಶವನ್ನು ನಾವು ಸ್ವಚ್ಛವಾಗಿಡಬೇಕು, ಕಾನೂನನ್ನು ಪಾಲಿಸಬೇಕು, ಪರಸ್ಪರ ಗೌರವಿಸಬೇಕು ಮತ್ತು ದೇಶದ ಪ್ರಗತಿಗೆ ಕೈ ಜೋಡಿಸಬೇಕು. ಜನಗಣಮನ ಆಡುವಾಗ ನಮ್ಮ ಎದೆ ಹೆಮ್ಮೆಯಿಂದ ತುಂಬಿರಬೇಕು. ಇಂದಿನ ಭಾರತ ವಿಜ್ಞಾನ, ತಂತ್ರಜ್ಞಾನ, ಕ್ರೀಡೆ ಮತ್ತು ಸಂಸ್ಕೃತಿಯಲ್ಲಿ ವಿಶ್ವದ ಮುಂದೆ ನಿಲ್ಲುತ್ತಿದೆ. ಆದರೆ ಇನ್ನೂ ಬಡತನ, ಅಶಿಕ್ಷೆ, ಭ್ರಷ್ಟಾಚಾರದಂತಹ ಸಮಸ್ಯೆಗಳಿವೆ. ನಿಜವಾದ ಸ್ವಾತಂತ್ರ್ಯವೆಂದರೆ ಪ್ರತಿಯೊಬ್ಬ ಭಾರತೀಯನಿಗೂ ಶಿಕ್ಷಣ, ಆರೋಗ್ಯ, ಗೌರವಯುತ ಮತ್ತು ಜೀವನ ಸಿಗುವಂತಾಗಬೇಕು. ಆದ್ದರಿಂದ ಬನ್ನಿ, ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ. ದೇಶಕ್ಕಾಗಿ ಏನಾದರೂ ಒಳ್ಳೆಯದನ್ನು ಮಾಡೋಣ. ವಿದ್ಯಾರ್ಥಿಗಳಾಗಿ ಚೆನ್ನಾಗಿ ಓದಿ ಉತ್ತಮ ಪ್ರಜೆಗಳಾಗಿ ಬೆಳೆಯೋಣ ಎಂದು ಕೊನೆಯಲ್ಲಿ ಸತ್ಯಮೇವ ಜಯತೆ ಎಂಬ ಧ್ಯೇಯವಾಕ್ಯದಂತೆ ಹೇಳುತ್ತಾ ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯೋಣ. ಜೈ ಹಿಂದ್, ಜೈ ಭಾರತ್.